All the best for your upcoming project. ಹಿಂಗೆ ಯೂಟ್ಯೂಬಲ್ಲಿ ಮಾಡ್ತಾ ಮಾಡ್ತಾ ಫೇಮಸ್ ಬಗ್ಗೆ ಇರುವಂತ ಒಂದು ಕ್ಯೂರಿಯಸ್ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಯುವರ್ ಫ್ರೆಂಡ್. Aishu, my best friend, and it's been ಮದುವೆ ಮಾಡಬೇಕು ಅನಿಸ್ತಿದೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವಿಠಲ್ಸ್ ಯೂಟ್ಯೂಬ್. ಇದು 9th ಜೂನ್ ಅಂದರೆ ನನ್ನ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಮೊದಲನೇದಾಗಿ ನಾನು ನನ್ನ ಸ್ಪಿರಿಚುವಲ್ ಪ್ರಾಕ್ಟೀಸಸ್, ದೇವರಿಗೆ ಪೂಜೆ, ಚಾಂಟಿಂಗ್ಸ್ ಎಲ್ಲ ಮುಗಿಸಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಂದಿದ್ರು, ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಇದು ನನ್ನ ಪುಟ್ಟ ತಂಗಿ ಧನ್ವಿ ಚಾಕ್ಲೇಟ್ ಟ್ರಾನ್ಸಿಷನ್ನ ಮಾಡಿರೋದು. ಹಲೋ ಎವ್ರಿವನ್, ಇದು ನನ್ನ ಬರ್ತ್ಡೇ ಔಟ್ಫಿಟ್ ನಂಬರ್ 1. ಆ್ಯಂಡ್ ಬೆಳಗ್ಗೆಯಿಂದ ನಾನು ಏನೇನೆಲ್ಲ ಮಾಡಿದೆ ಅಂತ ನೀವು ನನ್ನ ವಿಡಿಯೋನಲ್ಲಿ ನೋಡಿದ್ರಿ. ಕೆಲವೊಂದು ನನ್ನ ಸ್ಪಿರಿಚುವಲ್ ಪ್ರಾಕ್ಟೀಸಸ್ನು ಕೂಡ ನಾನು ಬೆಳಗ್ಗೆ ಮುಗಿಸಿದ್ದೀನಿ. ಸೊ ಈಗ ನನ್ನ ಔಟ್ಫಿಟ್ ನಂಬರ್ 1 ಅ ಬ್ಯೂಟಿಫುಲ್ ಹ್ಯಾಂಡ್ ಪೇಂಟೆಡ್ ಸಾರಿ, ಲೋಟಸ್ ಪೇಂಟ್ ಆಗಿದೆ ಇದ್ರ ಮೇಲೆ. ಸೊ ಇದನ್ನು ಹಾಕ್ಕೊಂಡು ನಾನು ಫೋಟೋ ಶೂಟಿಗೆ ಬಂದಿದ್ದೀನಿ. ದ ಪಿಕ್ಚರ್ಸ್ ಹ್ಯಾವ್ ಕಮ್ ರಿಯಲಿ ವೆಲ್. ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ. ಸೊ ನನ್ನ ಬರ್ಡೇ ಹೆಂಗೆ ನಡೆಯುತ್ತೆ ಇನ್ನು ನೆಕ್ಸ್ಟ್ ಅನ್ನೋದನ್ನು ಕೂಡ ನೀವು ಈ ಬ್ಲಾಗಲ್ಲಿ ನೋಡ್ತೀರಾ. ಓಕೆ, ಟುಡೇ ಐ ಹ್ಯಾವ್ ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್ ವಿತ್ ಮೀ. ವಿಲ್ ಸಿ ವಾಟ್ ಹಿ ಹ್ಯಾಸ್ ಟು ಸೇ ಅಬೌಟ್ ಮೀ. ಏನಾದರೂ ಹೇಳು ನನ್ನ ಬಗ್ಗೆ ಆ್ಯಂಡ್ ನನ್ನ ಬರ್ಡೇ ಬಗ್ಗೆ ಏನಿಸ್ತಿದೆ, ಏನೆಲ್ಲ ಪ್ಲ್ಯಾನ್ ಮಾಡಿದ್ಯಾ? ಹಾಯ್, ನನ್ನ ಹೆಸರು ವಿವೇಕ್ ಅಂತ. ಸೊ ನಾನು ಐಶ್ವರ್ಯ ಫ್ರಮ್ ಪಾಸ್ಟ್ 4 years ಫ್ರೆಂಡ್ಸ್ ಆಗಿದ್ದೀವಿ. ಸೊ ಎಜುಕೇಷ್ನಲಿ, ಸ್ಪಿರಿಚುಯಲಿ ಎಲ್ಲದರಲ್ಲೂ ಭಾಳ ಕ್ಲೋಸ್ ಇದ್ದೀವಿ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಸೊ ಐಶ್ವರ್ಯ ಇವತ್ತಿಗೆ 24 ಬರ್ತ್ಡೇನ 24th ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ರೆ. ಐ ವಿಶ್ ಹರ್ ಆಲ್ ದ ಬೆಸ್ಟ್ ಫಾರ್ ಅವರ್ ಲೈಫ್. ತುಂಬ ಖುಷಿ ಆಗುತ್ತೆ ಅವ್ರ ಸಕ್ಸಸ್ನ ನೋಡಿ. ಅವ್ರ ಮ್ಯೂಸಿಕ್ಗೆ ಭಾಳ ಅಭಿಮಾನಿ ನಾನು. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಯುವರ್ ಫ್ರೆಂಡ್. ಥ್ಯಾಂಕ್ ಯು ಐಶು. ಇವಾಗ ನನ್ನ ಜೊತೆ ಒನ್ ಆಫ್ ಮೈ ಕ್ಲೋಸೆಸ್ಟ್, ಸ್ವೀಟೆಸ್ಟ್, ಮೋಸ್ಟ್ ಲಾಯಲ್, ಜೆನ್ಯೂನ್ ಆ್ಯಂಡ್ ಬ್ಯೂಟಿಫುಲ್ ಬೆಸ್ಟ್ ಫ್ರೆಂಡ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಕುಶಲ್ ಇದ್ದಾನೆ. ಸೊ ವಿಲ್ ಆಸ್ಕ್ ವಾಟ್ ಹಿ ಹ್ಯಾಸ್ ಟು ಸೇ ಅಬೌಟ್ ಮೀ ಆ್ಯಂಡ್ ವಾಟ್ ಹಿ ಹ್ಯಾಸ್ ಪ್ಲ್ಯಾನ್ ಫಾರ್ ಮೈ ಬರ್ತ್ಡೇ. Hi, she is Aishu, my best friend, and it's been very long meeting her. Tumba dina aitu. It's her birthday today and I have come, and there are few surprises for her, and we'll see. What do you have to say about me? ನನ್ನ ಫ್ರೆಂಡ್ಶಿಪ್ ಬಗ್ಗೆ ಏನು ಅನ್ಸುತ್ತೆ? ಏನು ಅನ್ಸುತ್ತೆ? Am I good to you? Yeah, you're very best friend from 10 years, 10-15 years. She is the only best friend Who's still in contact, who's very ages. proud of you, Yeah, all the much. time. She is very Who's very inspiration to supportive, me in so many things. Thank you. ಇನ್ನು ತುಂಬ ಬ್ಯೂಟಿಫುಲ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಬರೋರಿದ್ದಾರೆ. ವಿಲ್ ಸಿ ವಾಟ್ ದೇ ಹ್ಯಾವ್ ಟು ಟೆಲ್ ಅಬೌಟ್ ಮೀ. ಆ್ಯಂಡ್ ಆಲ್ಸೋ ಇವತ್ತು ನನ್ನ ಬರ್ಡೇನ ಅವರೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡುತ್ತಾರೆ ಅನ್ನೋದ್ರ ಬಗ್ಗೆನೂ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ವಿಲ್ ಗೋ ಟು ದ ನೆಕ್ಸ್ಟ್ ಲೊಕೇಶನ್. ದ ನೆಕ್ಸ್ಟ್ ಲೊಕೇಶನ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ಸ್. ಯಾವುದು ಫೇವ್ರೇಟ್ ಅಂತ ನೀವು ತಿಳ್ಕೊಬೇಕಂದ್ರೆ ಹಿಂದಿನ ಬ್ಲಾಗ್ಸ್ ನೋಡಿರಬೇಕಿತ್ತು. ನೋಡಿಲ್ಲ ಅಂತ ಅಂದರೆ ಅದನ್ನು ನೋಡ್ಕೊಂಡು ಬಂದು ಕಾಮೆಂಟ್ ಮಾಡಿ. ಲೆಟ್ಸ್ ಸಿ ವಾಟ್ ಮೈ ಫೇವ್ರೇಟ್ ಪ್ಲೇಸಸ್. ಸೊ ನೆಕ್ಸ್ಟ್ ಲೊಕೇಶನ್ ಹೋಗೋಣ. ಎಂಟ್ರೆನ್ಸ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಯಾವುದು ನನ್ನ ಫೇವ್ರೇಟ್ ಪ್ಲೇಸ್ ಅಂತ. ಎಸ್, ನನ್ನ ಫೇವ್ರೆಟ್ ಪ್ಲೇಸ್ ಇಸ್ಕಾನ್ ನಾಗರಬಾವಿ. ಇಲ್ಲಿ ಕೃಷ್ಣನ್ ನೋಡೋಕ್ಕೆ ಮತ್ತು ಕ್ಲಾಸ್ಗೋಸ್ಕರ ಪ್ರತಿ ಶನಿವಾರ ನಾನು ಬಂದೇ ಬರ್ತೀನಿ. ಅದೇ ರೀತಿ ನನ್ನ ಬರ್ಡೇ ದಿನನೂ ಬಂದೆ, ನನ್ನ ಕೃಷ್ಣನ ಬ್ಲೆಸ್ಸಿಂಗ್ಸ್ ಕೂಡ ತಗೊಂಡೆ. ಕೃಷ್ಣನ ಅಲಂಕಾರ ಕೂಡ ಇವತ್ತು ತುಂಬ ಸ್ಪೆಷಲ್ ಆಗಿ ಇತ್ತು.
ಓಕೆ, ಕೃಷ್ಣನ ನೋಡಿದ್ರಲ್ವಾ, ಕೃಷ್ಣನ ದರ್ಶನ ನಾವು ಎಷ್ಟು ಚೆನ್ನಾಗಿ ಮಾಡಿದ್ವಿ. ಕೃಷ್ಣನ ಅಲಂಕಾರ ಕೂಡ ಇವತ್ತಿಷ್ಟು ಸ್ಪೆಷಲ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ನನ್ನ ಇನ್ನೊಂದು ಸ್ಪೆಷಲ್ ಫ್ರೆಂಡ್ ಜಾಯ್ನ್ ಆಗಿದ್ದಾರೆ. ವೆರಿ ವೆರಿ ಸ್ಪೆಷಲ್ ಫ್ರೆಂಡ್, ಮೈ ಸೋಲ್ ಸಿಸ್ಟರ್. ಸೊ ಅವಳನ್ನ ವೆಲ್ಕಮ್ ಮಾಡೋಣ. ಇದು ತಪಸ್ಯ. ಓಕೆ, ಐ ಆಮ್ ಇಂಟ್ರೊಡ್ಯೂಸಿಂಗ್ ಹರ್ ಇನ್ ಮೈ ಚಾನಲ್. ವೆರಿ 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 ಸ್ಪೆಷಲ್ ಆ್ಯಂಡ್ ವೆರಿ ಸ್ವೀಟೆಸ್ಟ್, ಕೈಂಡೆಸ್ಟ್, ಟ್ಯಾಲೆಂಟೆಡ್. ತುಂಬ ಇದೆ ಅವಳ ಬಗ್ಗೆ ಹೇಳೋದು. ಇನ್ನು ಹೋಗ್ತಾ ಹೋಗ್ತಾ ಮುಂದಿನ ಬ್ಲಾಗ್ಸಲ್ಲಿ ತಿಳ್ಕೊತೀರಾ. ಸೊ ಇವಾಗ ಕೇಳೋಣ ಅವಳಿಗೂ ಕೂಡ ಇವತ್ತು ನನ್ನ ಬರ್ಡೇ ಬಗ್ಗೆ ಏನಿಸ್ತೆ, ನನ್ನ ಬಗ್ಗೆ ಏನಿಸ್ತಿದೆ, ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ಯಾ ನನ್ನ ಬರ್ಡೇಗೆ. ಆ್ಯಕ್ಚುಲಿ ಇವಳು ಬರ್ಡೇ ಎಕ್ಸೈಟ್ ನಿನ್ನೆಯಿಂದ ನಾನೇ ಆಗಿದ್ದೆ. ಫುಲ್ ಹಳೆ ವಿಡಿಯೋ ಲ್ಯಾಪ್ಟಾಪ್ ಎಲ್ಲ ಹುಡುಕಿ ವಿಡಿಯೋ ಮಾಡಬೇಕು, ಚೆನ್ನಾಗಿ ಏನು ಸರ್ಪ್ರೈಸ್ ಮಾಡಬೇಕು, ಖುಷಿ ಪಡಿಸ್ಬೇಕು ಅಂತ. ಸೊ ಹಂಗೆ ಇವತ್ತು ಆಫೀಸಿಂದ ಮಳೆಯಲ್ಲೆಲ್ಲ ನೆನ್ಕೊಂಡು ಮೀಟ್ ಮಾಡಬೇಕು ಅಂತ ಫುಲ್ ಮಳೆಯಲ್ಲಿ ನೆನ್ಕೊಂಡೆಲ್ಲ ಬಂದಿದ್ದೀವಿ. ಫೈನಲಿ ವಿ ಆರ್ ಹಿಯರ್. ಫಸ್ಟ್ ನಮ್ಗೇನಿದ್ರು ಗಾಡ್ಸ್ ಬ್ಲೆಸ್ಸಿಂಗ್ ಬೇಕು. ಸೊ ದೇವ್ರ ದರ್ಶನ ತಗೊಂಡು ಆಮೇಲೆ ಇವಾಗ ಬರ್ಡೇ. ಇನ್ನೊಂದು ಲಾಸ್ಟ್ ಕ್ವಶನ್ ಆಯ್ತಾ? ಲಾಸ್ಟ್ ಕ್ವಶನ್, ಕಾಲೇಜಲ್ಲಿ ನಾನು ನನ್ನ ಬರ್ಡೇ 1 ಮಂತ್ ಮುಂಚೆ ಹೆಂಗೆ ಆಡ್ತಿದ್ದೆ ಅದನ್ನು ಮಾಡು. ಇವತ್ತು ನಾನು 1 ಮಂತ್, ಇವತ್ತಿನ 1 ಮಂತ್ ನನ್ನ ಬರ್ಡೇ, ಇವತ್ತಿನ ನನ್ನ 1 ಮಂತ್ ನನ್ನ ಬರ್ಡೇ ದಿನ ಏನಾಗುತ್ತೆ ಗೊತ್ತಿಲ್ಲ. ಬಟ್ 1 ಮಂತ್ ಹಿಂದೆ ಫುಲ್ ಎಕ್ಸೈಟ್. ಲಂಚ್ ಪೀರಿಯಡ್ ಅಲ್ಲಿ, ಕ್ಲಾಸ್ ರೂಮ್ ಅಲ್ಲಿ, ಟೀಚರ್ಸ್ ಮುಂದೆ, ಎಲ್ಲರ ಮುಂದೆ ಎಲ್ಲಿದ್ರು ನನ್ನ ಬರ್ಡೇ ನನ್ನ ಬರ್ಡೇ ಅಲ್ವಾ. 1 ಮಂತ್ ಬೈಬಾರ್ದು, ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದಂತ 1 ಮಂತ್ ಮುಂಚೆ ಏನೇ ಸ್ಟಾರ್ಟ್ ಆಗ್ತಿತ್ತು. ಓಕೆ, ಅದು ಟಾರ್ಚರ್ ಆಗ್ತಿತ್ತ? ಕ್ಯೂಟ್ ಅಲ್ಲ? ಇಟ್ ವಾಸ್ ವೆರಿ ಕ್ಯೂಟ್ ಬಿಕಾಸ್ ನಾನು ನನ್ನ ಬರ್ಡೇ ಬಗ್ಗೆ ಲೀಸ್ಟ್ ಬಾದರ್ಡ್. ಸೊ ನಾನು ಆಪೋಸಿಟ್ನ ಮೀಟ್ ಮಾಡಿದ್ದೀನಿ. ಸೊ ನನಗದು ಖುಷಿ ಅನಿಸ್ತಾ ಇತ್ತು. ಏನಾದರೂ ಹೇಳಿ, ದ ಸ್ವೀಟೆಸ್ಟ್, ನನಗೆ ಯಾವಾಗಲೂ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿರೋ ಅಂತ ವೆರಿ ಸ್ವೀಟ್ ಸಿಸ್ಟರ್. ಫ್ರೆಂಡ್ ಅನ್ನಲ್ಲ ನಾನು, ಮೈ ಸಿಸ್ಟರ್. ಹೋಗ್ತಾ ಹೋಗ್ತಾ ಮುಂದಿನ ಎಷ್ಟೊಂದು ಬ್ಲಾಗ್ಸಲ್ಲಿ ಅವಳು ಬರ್ತಾಳೆ. ಅವಳ ಜೊತೆ ತುಂಬ ಕಂಟೆಂಟ್ಸ್ನ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಮಾಡೋಣ. ಸೊ ನಾವು ಮನೆಗೆ ಹೋಗೋಣ. ಈಗ ಮನೆಗೆ ಬಂದಿದ್ದೀನಿ. ರೋಹಿತ್, ನನ್ನ ಬರ್ಡೇ ಬಗ್ಗೆ ನಿಂಗೆ ಏನು ಅನ್ನಿಸ್ತಾ ಇದೆ? ನಿಜವಾಗ್ಲೂ? ಹಾಂ, ಜೋರಾಗಿ ಹೇಳ್ಬೇಕು. ಓಕೆ, I have with me the most supportive and the most special person of my life. ನನ್ನ ತಂಗಿ ಎಲ್ಲ ಹಿಂದೆ ನಗ್ತಾ ಇದ್ದಾರೆ ಬಿಕಾಸ್ ವಿ ಫೈಟ್ ಅ ಲಾಟ್. ಬಟ್ ಅಪಾರ್ಟ್ ಫ್ರಮ್ ದಟ್, ಇವತ್ತು ನನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಬೆಳಗ್ಗೆಯಿಂದ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾಳೆ. ನನಗೋಸ್ಕರ ಬಟ್ಟೆ ತೊಗೊಂಬಂದ್ಲು, ತರಕಾರಿ ಬಿಡಿಸ್ಕೊಟ್ಲು, ಪಾತ್ರೆ ತೊಳೆದಿದ್ದಾಳೆ. ಶೀಸ್ ಡನ್ ಅ ಲಾಟ್. ಸೊ ಇವಾಗ ಅವಳಿಗೆ ನನ್ನ ಬರ್ಡೇ ಬಗ್ಗೆ ಆ್ಯಂಡ್ ನನ್ನ ಬಗ್ಗೆ ಏನನ್ಸುತ್ತೆ ಕೇಳೋಣ. 24 ವರ್ಷ ಮದುವೆ ಮಾಡ್ಬೇಕು ಅನಿಸ್ತಿದೆ. ಗಂಡು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅನಿಸ್ತಿದೆ ಅಷ್ಟೇ. ಓಕೆ, ಈಗ ನನ್ನ ಔಟ್ಫಿಟ್ ನಂಬರ್ 2ಗೆ ಚೇಂಜ್ ಆಗಿದ್ದೀನಿ. ಇವಾಗ ಕೇಕ್ ಕಟ್ಟಿಂಗ್ ಟೈಮ್. ನನಗೆ ಎಷ್ಟೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಕ್ಸ್ ಬಂದಿದೆ ನನಗೆ. ಇದು ಕೇಶವಣ್ಣ ಮಾಡಿರೋದು, ಇದು ವಿವೇಕ್ ಮಾಡಿರೋದು, ಇದು ನನ್ನ ಫ್ಯಾಮಿಲಿದು, ಆ್ಯಂಡ್ ಇದು ಕುಶಾಲ್. ಸೊ ಐ ಹ್ಯಾವ್ 4 ಕೇಕ್ಸ್. Super. 3.5 cake. 3.5 ಹಾಫ್ ಅಂತ ಇದು. ಬಟ್ ದಿಸ್ ದ ಚೀಸ್ ಕೇಕ್. ನೋಡೋಣ ಆಮೇಲೆ ಹೆಂಗಿದೆ ಅಂತಾನು ಬ್ಲಾಗಲ್ಲಿ ಹೇಳ್ತೀನಿ. Happy birthday to you. Happy birthday to you. Happy birthday. ಈ ಬ್ಯೂಟಿಫುಲ್ ಡ್ರೆಸ್ ನಂಗೆ ಗಿಫ್ಟ್ ಮಾಡಿರೋ ತಪಸ್ಯ. ನನಗೆ ಮೈಕ್ ಗಿಫ್ಟ್ ಬಂದಿದೆ. ಆ್ಯಂಡ್ ಇದು ನನಗೆ ನನ್ನ ಅಣ್ಣ ಕೊಟ್ಟಿದ್ದು.
ನನ್ನ ಬರ್ಡೇ ವಿಡಿಯೋ ಆಲ್ಮೋಸ್ಟ್ ನನ್ನ ಲೈಫಲ್ಲಿರುವಂಥ ಸ್ಪೆಷಲ್ ಪೀಪಲ್ನ ಇಂಟ್ರೊಡ್ಯೂಸ್ ಮಾಡುವಂಥ ವಿಡಿಯೋ ಕೂಡ ಆಗಿರುತ್ತೆ. ಸೊ ನನ್ನ ಲೈಫ್ನ ಇನ್ನೊಂದು ಮೋಸ್ಟ್ ಸ್ಪೆಷಲ್ ಪರ್ಸನ್ ಇವಾಗ ನನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ದಾರೆ. ವಿಲ್ ಕಾಲ್ ಹಿಮ್ ಆಲ್ಸೋ. ಕೇಶವಣ್ಣ ಬನ್ನಿ. ಹಾಯ್. ಹಾಯ್. ಓಕೆ, ಸೊ ಇಂಟ್ರೊಡ್ಯೂಸಿಂಗ್ ಕೇಶವಣ್ಣ ಇನ್ ಮೈ ಚಾನಲ್. ಇವರು ನನ್ನ ಅಣ್ಣ. ಸೊ ಇವಾಗ ಅವ್ರು ನನ್ನ ಸೆಲೆಬ್ರೇಟ್ ಮಾಡಕ್ ಬಂದಿದ್ದಾರೆ. ಸೊ ನನ್ನ ಬಗ್ಗೆ ಏನ್ ಅನ್ಸುತ್ತೆ ಅವರಿಗೆ, ನನ್ನ ಬರ್ಡೇ ಯಾವ ಥರ ಸೆಲೆಬ್ರೇಟ್ ಮಾಡಕ್ ಪ್ರಿಪೇರ್ ಆಗಿ ಬಂದಿದ್ದಾರೆ ಕೇಳೋಣ. ಹಲೋ ಎವ್ರಿವನ್. ನನ್ನ ಪ್ರಕಾರ ಐಶು ಇಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅವಳ ಹೃದಯದಲ್ಲಿ ಒಂದು ಚೂರು ಕಲ್ಮಶ ಇಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಟು ಸೆಲೆಬ್ರೇಟ್ ಹರ್ ಅಂಡ್ ಹರ್ ಹಾರ್ಟ್. ಇಷ್ಟೇ. ಸೊ ಲೆಟ್ಸ್ ಸೆಲೆಬ್ರೇಟ್ ಐಶುಸ್ ಬರ್ಡೇ. ನನ್ನ ಮುಂದಿನ ಬ್ಲಾಗ್ಸ್ ಅಲ್ಲಿ ಅಥವಾ ಈ ಬ್ಲಾಗ್ಸ್ ಅಲ್ಲಿ ನನ್ನ ಫೇವ್ರೆಟ್ಸ್ ಯಾರು, ನನ್ನ ಬಗ್ಗೆ ಫ್ಯಾಕ್ಟ್ಸ್ ಕೂಡ ನೀವು ತಿಳ್ಕೊಂತ ಹೋಗ್ತೀರಾ. ಸೊ ಇವತ್ತು ನನ್ನ ಫೇವ್ರೆಟ್ ಮ್ಯೂಸಿಕ್ ಗುರು ಯಾರು, ನನ್ನ ಫೇವ್ರೆಟ್ ಸಿಂಗರ್ ಯಾರು ಅಂತ ತಿಳ್ಕೊಬೇಕಂದ್ರೆ ನಮ್ಮ ಮನೆ ಒಳಗಡೆ ಬನ್ನಿ. ನಾನು ಪ್ಲೇ ಮಾಡಿದ್ದೀನಿ ಕಾನ್ಸರ್ಟ್ನ. ಕಮೋನೆ. Many more happy returns of the day, Aishu. ಓಕೆ, ಇದೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್. ಇವರು ನನ್ನ ಚಿಕ್ಕಪ್ಪ ಮಂಜುನಾಥ್, ಇವರು ಭೋಜರಾಜ್ ಅಂತ, ಇವರು ನಮ್ಮ ಚಿಕ್ಕಮ್ಮ, ನನ್ನ ಚಿಕ್ಕಪ್ಪನ ವೈಫ್. ಸೊ ಬೂವು ಇಸ್ ದೇರ್ ಡಾಟರ್ ಖುಷಿಬಾ. ಖುಷಿ ಇಸ್ ದೇರ್ ಎಲ್ಡರ್ ಡಾಟರ್. ಸೊ ಇವತ್ತು ಇವರೆಲ್ಲ ನನ್ನ ಸೆಲೆಬ್ರೇಟ್ ಮಾಡಕ್ ಬಂದಿದ್ದಾರೆ. ವಿಲ್ ಆಸ್ಕ್ ದೆಮ್ ವಾಟ್ ದೇ ಹ್ಯಾವ್ ಟು ಸೇ ಅಬೌಟ್ ಮೀ. ಏನು ಹೇಳೋದು? ಹ್ಯಾಪಿ ಬರ್ತ್ಡೇ. ನಾವು ಮುಂದೆ ಕೇಳೋಣ. ಹ್ಯಾಪಿ ಬರ್ತ್ಡೇ ಟು ಸ್ವೀಟ್ ಗರ್ಲ್. ಸ್ವೀಟ್ ಗರ್ಲ್. Happy birthday to cute girl. ಕ್ಯೂಟ್ ಗರ್ಲ್. ಓಕೆ, ಇದು ಚಿಕ್ಕ ಮಗು ಇಷ್ಟು ದೊಡ್ಡದಾಗಿ ಸೀರೆ ಉಡೋ ಥರ ಬಂದಿದೆ ಅಂದರೆ ತುಂಬ ಖುಷಿನೂ ಆಗುತ್ತೆ. ಅಂದ್ರೆ ಎಮೋಷ್ನಲಿ ಯಾಕೆ? ಅಯ್ಯೋ ದೊಡ್ಡೋಡಾಗ್ಬಿಟ್ಲಲ್ಲ. ಹೂವು ಏನು ಮಮ್ಮಿ ಅಳ್ತಾ ಇದ್ದಾರೆ? ಮನೆ ಅನ್ನಪೂರ್ಣೇಶ್ವರಿ ಅಲ್ಲ ನಮ್ಮಮ್ಮ. ಓಕೆ, ಇವ್ರ ಬಗ್ಗೆ ಹೇಳೋದು ತುಂಬಾ ಇದೆ. ಸೊ ಇವಾಗ ನಮಗೆ ಶಾರ್ಟ್ ಟೈಮ್ ಇರೋದ್ರಿಂದ ನನಗೆ ಅಮ್ಮನ ಹುಷಾರಿಲ್ಲದೆ ಹೋದ್ರು ನನಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ಬಂದವ್ರಿಗೆಲ್ಲ ಬ್ಲಾಗ್ ಮಾಡಿದ್ದಾರೆ. ಸೊ ನನ್ನ ಬರ್ಡೇ ಬಗ್ಗೆ ನಿಂಗೆ ಏನು ಅನ್ಸುತ್ತೆ, ನನ್ನ ಬಗ್ಗೆ ಏನು ಅನ್ಸುತ್ತೆ, ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಏನು ಅನ್ಸುತ್ತೆ? All the best for your upcoming project. ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಅಂತ ಸ್ವಲ್ಪ ಕ್ಯಾಮ್ರಾ ಶೈ ಆಗಿದ್ದಾರೆ. ಸೊ ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ನಿಮಗೆ ಅವ್ರನ್ನ ಪ್ರಿಪೇರ್ ಮಮ್ಮಿ ಮಾಡ್ಕೊಂಡು ಡ್ಯಾಡಿ ಜೊತೆ ಎಲ್ಲ ದಿಸ್ ಇಸ್ ದ ಔಟ್ಫಿಟ್ ನಂಬರ್ 3. ಇದನ್ನ ಗಿಫ್ಟ್ ಮಾಡಿರೋದು ರಕ್ಷಿತಾ. ಇವಾಗ ಅಫಿಷಿಯಲಿ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರ ಮುಂದೆ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ ಲೇಟಾಗಿ ಬರ್ಬೋದು, ಬಟ್ ಯೂಟ್ಯೂಬ್ ಬ್ಲಾಗ್ನ ನಾನು ನನ್ನ ಬರ್ಡೇ ದಿನನೇ ಲಾಂಚ್ ಮಾಡಿರೋದು. ಐಶ್ವರ್ಯ ವಿಠಲ್ ಇಂಟ್ರೊಡಕ್ಷನ್. Getting that from YouTube. ಸರಿ, ಮಂಗಳೂರಿಗೆ ಅಂದ್ಕೊಂಡ್ರ? ಇಲ್ಲ, ಪಕ್ಕ ಬೆಂಗಳೂರಿಗೆ. ಅಂಡ್ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಈ ಕನ್ನಡ ಹುಡುಗಿ ಮೇಲೆ ಸದಾ ಇರಲಿ. ಹರೇ ಕೃಷ್ಣ. ಸೂಪರ್ ನೈಸ್. ಲೈಕ್ ಮಾಡೋದು. All the best. ಥ್ಯಾಂಕ್ ಯು. ಅದರಲ್ಲಿ ವಿಡಿಯೋ ಆಲ್ ದ ಬೆಸ್ಟ್ ಐಶು. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೆಂಗಿತ್ತು ಇಂಟ್ರೋ? ಹೆಂಗಿತ್ತು ಇಂಟ್ರೋ?
ಹೆಂಗಿತ್ತು ಇಂಟ್ರೋ? ಸೂಪರ್ ಅಮ್ಮ. ಸೂಪರ್ ಸೂಪರ್. ಥ್ಯಾಂಕ್ ಯು ಫಾರ್ ಕುಶಲ್ ಫಾರ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ಹೆಂಗಿದೆ ಯೂಟ್ಯೂಬ್? ಖುಷಿ ಹೆಂಗಿದೆ ಯೂಟ್ಯೂಬ್? ಬೋಬೋ ಬೋಬೋ, ಹೌ ವಾಸ್ ದ ಯೂಟ್ಯೂಬ್? ಇವರು ನಮ್ಮ ಚಿಕ್ಕಪ್ಪ ಕೇಶವ ಅಂತ, ಅಂಡ್ ಇವರು ನಮ್ಮ ಚಿಕ್ಕಮ್ಮ ನಿರ್ಮಲ ಅಂತ, ಅಂಡ್ ಇದು ಅವರ ಸನ್ ಸೆಕೆಂಡ್ ಬೇಬಿ ವಿರಾಟ್. ಮಾನ್ಯ ಇದ್ದಾಳೆ, ಬಟ್ ಇವಾಗ ಸದ್ಯಕ್ಕಿಲ್ಲ. ಸೊ ಇವತ್ತು ಇವರು ನನ್ನ ಸೆಲೆಬ್ರೇಟ್ ಮಾಡಕ್ ಬಂದಿದ್ರು. ಸೊ ಇವರಿಗೆ ನನ್ನ ಬರ್ಡೇ ಏನ್ ಅನ್ನಿಸ್ತು, ಹೆಂಗಿತ್ತು ಸೆಲೆಬ್ರೇಷನ್ ಅಂತ ಕೇಳ. ಮಸ್ತ್ ಮಜಾ ಮಾಡಿದ್ವಿ. ನನ್ನ ಯೂಟ್ಯೂಬ್ ಚಾನಲ್ ಏನಂತ, ಯೂಟ್ಯೂಬ್ ಚಾನಲ್ ಇವತ್ತೇ ಲಾಂಚ್ ಮಾಡ್ರೆ ಸಖತ್ ಖುಷಿ ಆಯ್ತು. ಆಲ್ ದ ಬೆಸ್ಟ್ ಐಶು. ಥ್ಯಾಂಕ್ ಯು ಚಿಕ್ಕಮ್ಮ. ನನಗಂತೂ ನನ್ನಷ್ಟೇ ಬೆಳ್ಳಗಿದೆಯಲ್ಲ ಅದೊಂದು ಖುಷಿ ಆಯ್ತು. ಆಮೇಲೆ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ, ಒಳ್ಳೇದಾಗಿ. ವಿರಾಟ್ ನೀನ್ ಹೇಳು. ಹಿಂಗೆ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಮಾಡ್ತಾ ಫೇಮಸ್ ಆಯ್ತು. ಟೈಮ್ ಅಂತೂ 12 ಗಂಟೆ ಆಗೇ ಹೋಯ್ತು. ಇವಾಗ 10ನೇ ತಾರೀಕು ಜೂನ್, ನನ್ನ ಬರ್ಡೇ ಬಂದ್ಬಿಟ್ಟು 9th ಜೂನ್. ಸೊ ನಿಮ್ಗೆ ಇನ್ನೊಂದು ಫ್ಯಾಕ್ಟ್ ಕೂಡ ಗೊತ್ತಾಯ್ತಲ್ವ, ನನ್ನ ಬರ್ಡೇ ಬಂದು 9th ಜೂನ್. ನೋಡಿದ್ರಲ್ವಾ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹೇಗೆ ನನ್ನನ್ನು ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಇದು ಈ ವರ್ಷ ಅಂತ ಅಲ್ಲ, ಈ ವ್ಲಾಗ್ಗೆ ಅಂತ ಅಲ್ಲ, ಪ್ರತಿ ವರ್ಷ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹೀಗೆ ನನ್ನ ಸೆಲೆಬ್ರೇಟ್ ಮಾಡ್ತಾರೆ, ಟಚ್ ವುಡ್. ಸೊ ನನಗಂತೂ ನನ್ನ ಬರ್ಡೇ ಅಂದರೆ ತುಂಬ ಎಕ್ಸೈಟಿಂಗ್. ನನ್ನ ತಪಸ್ಸೆ ಆವಾಗಲೇ ನನ್ನ ಡಿಸ್ಕ್ರೈಬ್ ಮಾಡಿರೋದು ನೀವು ನೋಡಿರ್ತೀರ. ಸೊ ನನ್ನ ಬರ್ಡೇ ನಂಗೆ ಯಾವಾಗಲೂ ತುಂಬ ಸ್ಪೆಷಲ್, ನನಗೆ ತುಂಬ ಖುಷಿ ಕೊಡೋ ದಿನ ಅಂತಲೇ ಹೇಳ್ಬೋದು. ಎಲ್ರಿಗಿಂತ ಹೆಚ್ಚಾಗಿ ನಾನೇ ಅದನ್ನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಇವತ್ತಿನ ದಿನ ತುಂಬ ಮೆಮೊರಬಲ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಆಸಮ್ ಆಗಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಇದೇ ಥರ ಅಮೇಝಿಂಗ್ ಕಂಟೆಂಟ್ ನೀವು ನೋಡಬೇಕು ಅಂತ ಅಂದರೆ, ನನ್ನ ಲೈಫಲ್ಲಿ ಆಗೋ ಸ್ಪೆಷಲ್ ಮೂಮೆಂಟ್ಸ್ನ ನೀವು ನೋಡಬೇಕು ಅಂತ ಅಂದರೆ, ನನ್ನ ಚಾನಲ್ಗೆ ನೀವೇನು ಮಾಡಬೇಕು, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಇದನ್ನು ಶೇರ್ ಮಾಡಬೇಕು. ಸೊ ಇದನ್ನು ಹೇಳ್ತಾ ಈ ಕನ್ನಡದ ಹುಡುಗಿನ ಸದಾ ಪ್ರೋತ್ಸಾಹಿಸಿ. ಹರೇ ಕೃಷ್ಣ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್ ಸೋ ಮಚ್.